ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ಮಾನಿಟೇಷನ್ಗೆ ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಮಾನಿಟೇಷನ್ ಎಲಿಜಿಬಿಲಿಟಿ ಎಲ್ಲಿ ಚೆಕ್ ಮಾಡಬೇಕು, ಕ್ರೈಟೀರಿಯಾಸ್ ಏನಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾನು ಸ್ಕ್ರೀನ್ ಶೇರಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾವ ಆ್ಯಪಲ್ಲಿ ಎಲ್ಲಿ ಆ ಥರ ನೋಡಬೇಕಂತ ತಿಳಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಹಾಯ್ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಫಸ್ಟ್ ಈಗ YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಇನ್ ಕೇಸ್ YT ಸ್ಟುಡಿಯೋ ಡೌನ್ಲೋಡ್ ಮಾಡೋದಿದ್ರೆ ಪ್ಲೇಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಎಲ್ಲ ಆಪ್ಷನ್ಸ್ ಇದೆ, ಡ್ಯಾಶ್ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸ್ ಎಲ್ಲ ಇದೆ. ಸೊ ನಾವೀಗ ಅರ್ನ್ಗೆ ಹೋಗಬೇಕು. ಅರ್ನಿಂಗ್ ಹೋದರೆ ಸೊ ಇಲ್ಲಿ ನಿಮಗೆ ಬಿಕಮ್ ಎ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಇದೆ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕು. ಸೊ ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ. ಸೊ ಎಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ ಮತ್ತು ನೆಕ್ಸ್ಟ್ 3 ಪಬ್ಲಿಕ್ ವಿಡಿಯೋ ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ 500 ಸಬ್ಸ್ಕ್ರೈಬರ್ಸು ಮ್ಯಾಂಡೇಟ್ರಿ ಮಾಡಬೇಕು ಮತ್ತು 3 ವೀಡಿಯೋಸ್ ಅಪ್ಲೋಡ್ ಮಾಡಿರಬೇಕು. ಅದೆಲ್ಲ ನಾರ್ಮಲ್ ಮಾಡೇ ಮಾಡ್ತಾರೆ. ಸೊ ನಿಮಗೆ ಅರ್ನಿಂಗ್ ಬರಬೇಕಂದ್ರೆ ವೀಡಿಯೋಸ್ ಅಪ್ಲೋಡ್ ಮಾಡೇ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಕ್ರೈಟೀರಿಯಾ ಏನಂದರೆ 3000 ಪಬ್ಲಿಕ್ ವಾಚ್ ಅವರ್ಸು. ಲಾಂಗ್ ವೀಡಿಯೋಸ್ಗೆ 3000 ಪಬ್ಲಿಕ್ ವಾಚ್ ಅವರ್ಸ್ ಇರಬೇಕು. ಇಲ್ಲಾಂದರೆ 3 ಮಿಲಿಯನ್ ಶಾರ್ಟ್ ವೀಡಿಯೋಸ್ ಮೇಲೆ ವಾಚ್ ಅವರ್ಸ್ ಇರಬೇಕು. ಸೊ ಎರಡರಲ್ಲಿ ಅದನ್ನು ಒಂದು. ಟೋಟಲು 500 ಸಬ್ಸ್ಕ್ರೈಬರ್ಸು, 3 ಪಬ್ಲಿಕ್ ಅಪ್ಲೋಡ್ಸ್ ಮಾಡಿರಬೇಕು. ಐದರ್ 3000 ವಾಚ್ ಅವರ್ಸ್ ಲಾಂಗ್ ವೀಡಿಯೋಸು, ಅಂದರೆ ಶಾರ್ಟ್ ವೀಡಿಯೋಸಲ್ಲಿ 3 ಮಿಲಿಯನ್ ಶಾರ್ಟ್ ಇದು ವಾಚ್ ಟೈಮ್ ಬಂದಿರಬೇಕು. ಇಷ್ಟು ಎಲಿಜಿಬಿಲಿಟಿ ಇದ್ದರೆ ಇಷ್ಟು ನಮ್ಮ ಎಲಿಜಿಬಿಲಿಟಿ ಇರುತ್ತೆ. ಸೊ ಇದನ್ನು ಕಂಪ್ಲೀಟ್ ಮಾಡಬೇಕು. ಒನ್ಸ್ ಇದು ಕಂಪ್ಲೀಟ್ ಆಯ್ತಂದರೆ ಸೊ ಇಲ್ಲಿ ನಮಗೆ ಅಪ್ಲೈ ಆಪ್ಷನ್ ಬರುತ್ತೆ. ಸೊ ನನಗೆ ಆಸ್ ಆಫ್ ನೌ ಅಪ್ಲೈ ಆಪ್ಷನ್ ಇಲ್ಲ. ಲೆಟ್ ಯು ನೋ ಒನ್ಸ್ ಯು ಆರ್ ಎಲಿಜಿಬಲ್ ಅಂತ ಬಂದಿದೆ. ಸೊ ಒನ್ಸ್ ಎಲಿಜಿಬಿಲಿಟಿ ಬಂದಮೇಲೆ ಆಪ್ಷನ್ ಎನೇಬಲ್ ಆಗುತ್ತೆ, ಕ್ಲಿಕ್ ಮಾಡ್ಬೋದು. ಆಲ್ಸೋ ನಮಗೆ ಇಮೇಲ್ ಕೂಡ ಬರುತ್ತೆ, ಈ ಥರ ಪ್ರೋಗ್ರಾಮ್ಗೆ ಅಪ್ಲೈ ಮಾಡಿ ಅಂತ ಬರುತ್ತೆ. ಸೊ ಅವಾಗ ನಾವು ಅಪ್ಲೈ ಮಾಡಬೇಕು. ಸೊ ಯೂಟ್ಯೂಬರು ವ್ಯಾಲಿಡೇಟ್ ಮಾಡ್ತಾರೆ ನಮ್ಮ ಚಾನೆಲ್ನ. ಸೊ ಎಲ್ಲ ಓಕೆ, ಸ್ಟ್ರೈಕ್ಸು, ಕಾಪಿರೈಟ್ಸ್, ಕಂಟೆಂಟ್ ಏನಿಲ್ಲ ಅಂದರೆ ಅಪ್ರೂವ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟು ಪಾರ್ಟ್ನರ್